ನಮ್ಮಲ್ಲಿ ವೇಟ್ ಲಾಸ್ ಆಗ್ತಾ ಇತ್ತು ಅಂತಂದ್ರೆ, ತೂಕ ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಕಾರಣ ಏನು ಅಂತ ಹೇಳಿ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಪರಿಹಾರ ಯಾವಾಗ ಸಿಗುತ್ತೆ ಅಂತಂದ್ರೆ ಕಾರಣವನ್ನ ಐಡೆಂಟಿಫೈ ಮಾಡಿದಾಗ. ಸೊ ಒಂದನೇ ಕಾರಣ ಏನಿರುತ್ತೆ ಬಹಳಷ್ಟು ಜನರಲ್ಲಿ ಅಂತಂದ್ರೆ ಅವರ ದೇಹದಲ್ಲಿ ವಾತ ಜಾಸ್ತಿ ಆಗಿರುತ್ತೆ. ವಾತ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೈಂಡಿಂಗ್ ಎಬಿಲಿಟಿಯನ್ನ ಕಡಿಮೆ ಮಾಡುತ್ತೆ. ಸೊ ದೇಹ ಡೆವಲಪ್ ಆಗಬೇಕು, ಮಸಲ್ಸ್ಗಳು ಬಿಲ್ಡ್ ಆಗಬೇಕು, ಮೂಳೆಗಳ ಸಾಂದ್ರತೆ ಹೆಚ್ಚಾಗಬೇಕು ಅಂತಂದ್ರೆ ದೇಹದಲ್ಲಿ ಬೈಂಡಿಂಗ್ ಪವರ್ ಜಾಸ್ತಿ ಇರಬೇಕು. ವಾತ ಜಾಸ್ತಿ ಆದಾಗ ಈ ಬೈಂಡಿಂಗ್ ಎಬಿಲಿಟಿ ಕಡಿಮೆ ಆಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ತೂಕ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ವಾತ ಎಗ್ರಿವೇಟ್ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ದೇಹ ಡ್ರೈ ಆಗ್ತಾ ಇರೋದು. ವಾತ ನಮ್ಮ ದೇಹವನ್ನ ಡ್ರೈ ಮಾಡುತ್ತೆ. ಸೊ ಇನ್ನು ಎರಡನೇದು ಪಿತ್ತದ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ. ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿ ಅಂದ್ರೆ ದೇಹದಲ್ಲಿ ಅಗ್ನಿ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್, ಆಸಿಡಿಟಿ ಇಂತಹ ಸಮಸ್ಯೆಗಳಾದಾಗ ಕೂಡ ವೇಟ್ ಲಾಸ್ ಆಗುತ್ತೆ. ಇನ್ನು ಮೂರನೇದು ನಿಮ್ಮ ದೇಹದಲ್ಲಿ ಪಿತ್ತ ವೀಕ್ ಆಗಿ ಕೂಡ ಆಗುತ್ತೆ. ಅಂದ್ರೆ ಅಗ್ನಿ ಮಂದ ಆಗಿ, ದೇಹದಲ್ಲಿ ಅಗ್ನಿನೇ ಇರೋದಿಲ್ಲ, ಅಗ್ನಿ ಮಂದ ಆಗುತ್ತೆ, ಆವಾಗ ಕೂಡ ನಿಮ್ಮಲ್ಲಿ ವೇಟ್ ಲಾಸ್ ಆಗುತ್ತೆ. ಸೊ ವೇಟ್ ಲಾಸ್ ಆಗ್ತಾ ಇದೆ ಅಂದಾಗ ಅದಕ್ಕೆ ಕಾರಣ ಏನು ಅಂತ ಐಡೆಂಟಿಫೈ ಮಾಡಿ, ಆ ವಾತ ಜಾಸ್ತಿ ಆದ್ರೆ ವಾತ ಕಡಿಮೆ ಮಾಡ್ಕೊಳ್ಬೇಕು, ಈ ಪಿತ್ತ ಜಾಸ್ತಿ ಆದಾಗ ಪಿತ್ತ ಕಡಿಮೆ ಮಾಡ್ಕೊಳ್ಬೇಕು, ಅಗ್ನಿ ಮಂದ ಆದಾಗ ಅಗ್ನಿಯನ್ನ ಬಲವರ್ಧನೆ ಮಾಡ್ಕೊಳ್ಬೇಕು. ಆವಾಗ ವೇಟ್ ನಾರ್ಮಲಿ ನಿಮ್ಮಲ್ಲಿ ಗೇನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಸಮಸ್ಯೆಯ ಮೂಲವನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬಾ ಮುಖ್ಯ.